ಫ್ರೀ ಕ್ಲಾಸ್ 11ನೇ ತಾರೀಕು ಏಪ್ರಿಲ್ ಇರುತ್ತೆ. ಫ್ರೀ ಕ್ಲಾಸ್ ಆಗಿರೋದ್ರಿಂದ ಲಾಸ್ ಆಗೋದು ಏನೂ ಇರಲ್ಲ. 1 ಅವರ್ 2 ಅವರ್ ನೀವು ಸ್ಪೆಂಡ್ ಮಾಡಿದ್ರೆ ಒಂದು ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬೋದು. ಅದರಿಂದ ನಿಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೋದು. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು 20ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರ ಕ್ಲಾಸಿಗೆ ಸೇರೋಣ ಬೇಡವಾ ಅಂತ ಹೇಳಿ. ಏನೆಲ್ಲ ನಿಮ್ಮ ಡೌಟ್ಸ್ ಇರುತ್ತೆ ಆ ಡೌಟಿಗೆ ಸ್ವತಃ ಗುರುಜಿಯವರು ಅವತ್ತಿನ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಜೊತೆ ದಿನೇಶ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ವಿಚಾರ ಮಾತಾಡೋದಾದರೆ ದಂಪತಿಗಳಿಗೆ ಮದುವೆ ಆಗಿ ತುಂಬ ವರ್ಷ ಆಗಿರುತ್ತೆ. ಎಷ್ಟೇ ದೇವಸ್ಥಾನ ಸುತ್ತಿದ್ರು ಆಸ್ಪತ್ರೆ ಸುತ್ತಿದ್ರು ಮಕ್ಕಳಾಗಲ್ಲ ಅಂತ ಇರುತ್ತೆ ಸಮಸ್ಯೆ. ಸೊ ಏನು ಯಾಕೆ ಆಗುತ್ತೆ ಅಂತ 5ನೇ ಮನೆ ಓಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಈ 5ನೇ ಮನೆ ಲಗ್ನದಿಂದ ತಗೋಬೇಕು. ಪೂರ್ವ ಪುಣ್ಯ ಅಂತ ನಾವು ತುಂಬ ಸತಿ ಕರಿತೀವಿ. ತುಂಬ ಜನ ಜ್ಯೋತಿಷ್ಯದಲ್ಲಿ, ಸಾಮಾನ್ಯ ಜ್ಯೋತಿಷ್ಯದಲ್ಲಿ ಅಡಗಿರ್ತಕ್ಕಂಥವರು ಪೂರ್ವ ಪುಣ್ಯದ ಬಗ್ಗೆ ಮಾತಾಡ್ತಾರೆ. ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಮಕ್ಕಳಾಗ್ತಕ್ಕಂಥ ಒಂದು ಭಾಗ್ಯ. ಈ ಪ್ರಾಣಿ ಲೋಕದಲ್ಲಿ ಅಲ್ಲಿ ಆ ಒಂದು ಪ್ರಾಣಿಗಳಿಗೆ ಮಕ್ಕಳಾಗುತ್ತೋ ಇಲ್ವೋ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು. ಅದಕ್ಕೇನು ಅದರದ್ದು ಸಾಂಸಾರಿಕವಾಗಿ ಏನಿಲ್ಲ. ಅಲ್ಲಿ ಮಕ್ಕಳಾಗಬೇಕು ಅಂತ ಅದಕ್ಕೇನು ಅದು ಆ ಸಂತತಿಗೇನಿಲ್ಲ. ಇಲ್ಲಿ ಈ ಪ್ರಾಣಿ ನಾಡಿನ ಪ್ರಾಣಿ ಮನುಷ್ಯ ಸಾಮಾನ್ಯವಾಗಿ ಕಾಡುವ ಪ್ರಾಣಿ ಅಂತ ಕರಿತೀವಿ ನಾವು. ಕಾಡು ಪ್ರಾಣಿಗಿಂತ ಬದಲು ಕಾಡುವ ಪ್ರಾಣಿ. ಇಲ್ಲಿ ಒಂದು ಸಮಾಜ ಇದೆ. ಸಮಾಜದಲ್ಲಿ ಏನಾಗುತ್ತೆ, ಒಂದು ಮದುವೆ, ಗಂಡು ಹೆಣ್ಣು ಅಂತ ಬರ್ತಕ್ಕಂಥದ್ದು ಇದೆ. ಇಲ್ಲಿ ಆ ಒಂದು ಗಂಡು ಹೆಣ್ಣಿನ ಸಂತಾನವನ್ನು ಮಾತ್ರ ಆ ಲೈನಲ್ಲಿ ಮಾತ್ರ ನೋಡ್ತೀವಿ. ಇದಕ್ಕೆ ವಿಶೇಷವಾಗಿ ಹಿಂದಿನ ಜನ್ಮದ ಕರ್ಮಫಲ ಅಂತ ಕರಿತೀವಿ. ಯಾರಿಗೆ ಅಂತರ್ಭುಕ್ತಿಯಲ್ಲಿ 5ನೇ ಮನೆ ಸೂಚ್ಯಾಂಕ ಇರುತ್ತೋ ಹಾಗೆ ಆ ದಂಪತಿಗಳಿಗೆ ಮಕ್ಕಳಾಗಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೋ ಅವೆರಡೂ ಕೂಡಬೇಕು. ಯೋಗ ಮತ್ತು ಯೋಗ್ಯತೆ ಕೂಡ್ತಕ್ಕಂಥ ಸಮಯ ಅಂತರ್ಭುಕ್ತಿಯಲ್ಲಿ 5 ಇರಬೇಕು. ಅವರು ಮಕ್ಕಳು ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇರಬೇಕು. ಅವೆರಡೂ ಬರುತ್ತೆ. ಅವೆರಡೂ ಕೂಡಿದಾಗ ಮಕ್ಕಳಾಗ್ತಕ್ಕಂಥ ತೋರಿಸುತ್ತೆ. ಇನ್ನೊಂದು ಸೈಡ್ ಇದೆ, ಮಕ್ಕಳು ಮಾಡ್ಕೋಬೇಕು ಅಂತ ಆಸೆ ಇದೆ ಈಗ ಇಬ್ಬರಿಗೂ. ಆದರೆ ಅಂತರ್ಭುಕ್ತಿಲಿ 4 ಅನ್ನೋ ನಂಬರ್ ಬಂದಿದೆ. 4ನೇ ಮನೆ ಸೂಚ್ಯಾಂಕದಲ್ಲಿ ಮಕ್ಕಳಾಗೋದಿಲ್ಲ. ಸಾಮಾನ್ಯವಾಗಿ ಈ ಕಾಂಪೌಂಡ್ರು ಮಾತಾಡ್ತಕ್ಕಂಥ ರಾಹು ದೋಷದಿಂದ ಮಕ್ಕಳಾಗಿಲ್ಲ ಅದೆಲ್ಲ ಸುಳ್ಳು, ಬರೀ ಬಂಡಲ್ಲೇ. ಯಾರ್ಯಾರು ರಾಹು ಬಗ್ಗೆ ಮಾತಾಡ್ತಾರೆ ಖಂಡಿತ ಅವರ ವಂಶಕ್ಕೇ ಅದು ತಟ್ಟುತ್ತೆ ಮುಂದಿನ ಜನ್ಮದಲ್ಲಿ, ಗ್ಯಾರಂಟಿ. ಬುಧಗ್ರಹ ದಶಾ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ 4 ತೋರಿಸಿದ್ರೆ ಮಕ್ಕಳಾಗಲ್ಲ. 4ನೇ ಮನೆ ಮಕ್ಕಳಾಗದೇ ಇರತಕ್ಕಂಥದ್ದು. ಅಥವಾ ಯಾವುದೇ ಗ್ರಹ 4 ತೊಗೊಂಡಾಗ ಬರುತ್ತೆ, ಮಕ್ಕಳಾಗಲ್ಲ. 4 ಅನ್ನೋದು ಮಕ್ಕಳಾಗಲ್ಲ. ಅಂದರೆ ಅಲ್ಲಿ ಗಂಡಲ್ಲಿ ವೀರ್ಯದ ಕೊರತೆ ಅಥವಾ ಆಸಕ್ತಿಯ ಕೊರತೆ ಅಂತ ಹೇಳ್ತೀವಿ. 4 ಆಸಕ್ತಿ ಇರಲ್ಲ. 4 ಅಂತಂದರೆ ಒಂದು ಮಗು ಆಗಬೇಕು ಅಂತಂದರೆ ಸಂಭೋಗದ ಆಸಕ್ತಿ ಇರಬೇಕು. 4ನೇದು ಸಂಭೋಗದ ಆಸಕ್ತಿ ಕಮ್ಮಿ ಮಾಡುತ್ತೆ ಹೊರತು ಅಲ್ಲಿ ರಾಹು ಬಂದು ನಿಮ್ಮ ತಲೆ ಮೇಲೆ ಅಥವಾ ಗೂಬೇಕು ಥರ ಕೂತ್ಕೊಳ್ಳಲ್ಲ ಅಲ್ಲಿ. ಈ ಕೆಲವರೆಲ್ಲ ಹೇಳ್ತಾರಲ್ಲ, ಎಲ್ಲ ಮೇಧಾವಿಗಳು, ಎಲ್ಲ ದೊಡ್ಡ ದೊಡ್ಡ ಜ್ಯೋತಿಷ್ಯ ಗೊತ್ತಿರ್ತಕ್ಕಂಥವರೆಲ್ಲ ಮೇಧಾವಿಗಳು ಕೂತ್ಕೊಳ್ತಾರಲ್ಲ, ರಾಹು ದೋಷ, ಶನಿ ದೋಷ, ಕೇತು ದೋಷ ಅಂತ 5ನೇ ಮನೆ ನೋಡ್ಬಿಡ್ತಾರಲ್ಲಿ. 5ನೇ ಮನೆಯಲ್ಲಿ ರಾಹು ಇದೆ ನೋಡ್ತಾರೆ, ಅವಾಗ ಮಕ್ಕಳಾಗಿರಲ್ಲ. ರಾಹುವಿಂದ ಮಕ್ಕಳಾಗಿಲ್ಲ, 5ನೇ ಮನೆ ಕೂತಿದೆ ಅಂತಂತಾರೆ. ದಶಾ ಬಂದಿಲ್ಲ, ಅಂತರ್ಭುಕ್ತಿ ಬಂದಿಲ್ಲ 5ನೇ ಮನೆಯದು. ಅದೇ ಜಾತಕದ ಇನ್ನೊಬ್ಬರದ್ದು 5ನೇ ಮೇಲೆ ರಾಹು ಕೂತಿರುತ್ತೆ, ಅವ್ರಿಗೆ 5 ಮಕ್ಕಳಾಗಿರುತ್ತೆ. ಅದು ಹೆಂಗದು? ಅವ್ರೇನು ಪೂಜೆ ಮಾಡಿಸಿರ್ತಾರ? ಪೂಜೆ ಮಾಡಿಸಿರ್ತಾರ? ಸೊ ಅವ್ರು ಪೂಜೆ ಮಾಡಿಸಿದ ತಕ್ಷಣ ಇಲ್ಲಿ ಮಕ್ಕಳಾಯಿತು. 5ನೇ ಮನೇಲಿ ರಾಹು ಇದೆ, ಇವ್ರಿಗೂ 5ನೇ ಮೇಲೆ ರಾಹು ಇದೆ, ಇವ್ರು ಪೂಜೆ ಮಾಡಿಸಿಲ್ಲ, ಅದಕ್ಕೆ ಮಕ್ಕಳಾಗಿಲ್ಲ. ಈ ಪೂಜೆ ಅನ್ನೋ ಪಿಡುಗು ನಮಗೆ ಅಂಟಕೊಂಡಿದೆ. 99.9% ಹೇಳ್ತೀನಿ, ಪೂಜೆಯಿಂದ ಯಾವ ಫಲನೂ ಬರಲ್ಲ.
ಪ್ರತಿನಿತ್ಯ ಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥ ಪುರೋಹಿತರೆ ಒಂದು ಮನೆ ಮುಂದೆ ಒಂದು ಆಡಿ ನಿಂತಿಲ್ಲ. ಅರ್ಥ ಆಯ್ತಲ್ಲ? ಅವ್ರೇನು ಖಾಸಗಿ ಅಥವಾ ಏನೋ ಆಧ್ಯಾತ್ಮಿಕದಲ್ಲಿ ಏನಲ್ಲಿ ಪೂಜೆ ಮಾಡ್ತಾ ಇಲ್ಲ. ಯಾವುದಾದ್ರು ಒಂದು ಕಾರ್ಯಕ್ರಮ ಬಂದರೆ ಓಡೋಗ್ತಾ ಇರ್ತೀವಿ. ನಾವು ಸುಳ್ಳು ಹೇಳ್ಬಾರ್ದು. ಅವರವರು ಕರ್ಮಾನುಸಾರ ನಮಗೆ ಹಣ ಬರುತ್ತೆ, ಅವರವರು ಕರ್ಮಾನುಸಾರ ಹಣ ಕಳ್ಕೊಳ್ತೀವಿ, ಅವರವರು ಕರ್ಮಾನುಸಾರ ಮಕ್ಕಳಾಗುತ್ತೆ, ಅವರವ್ರ ಕರ್ಮಾನುಸಾರ ಮಕ್ಕಳಾಗಲ್ಲ. ಅವರವರು ಕರ್ಮಾನುಸಾರ ಮಕ್ಕಳಾಗಲ್ಲ ಅಂತಂದರೆ ಮಕ್ಕಳು ಯಾವ ಟೈಮಲ್ಲಿ ಆಗುತ್ತೆ ಅಂತ ನೋಡಿ ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಮುಂದೆ ಬರ್ತಕ್ಕಂಥ ಭುಕ್ತಿ ಇಂಥ ಟೈಮಲ್ಲಿ ಆಗುತ್ತೆ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ದಶಾಭುಕ್ತಿ ಅಂತರ್ಭುಕ್ತಿಲಿ ಬಂದೇ ಇಲ್ಲ. ಎಷ್ಟೋ ಜನ ಮಕ್ಕಳು 10 ವರ್ಷದಿಂದ ಆಗಿಲ್ಲ, ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಏನು ಕಂಪ್ಲೇಂಟು? ನಾವು ಮಾಡಿಸ್ದೇ ಇರ್ತಕ್ಕಂಥ ಪೂಜೆನೇ ಇಲ್ಲ ಅಂತಾರೆ. ಆದರೂ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅಲ್ಲಿ ಅಂತರ್ಭುಕ್ತಿಯಲ್ಲಿ 5ನೇ ಮನೆ ಇವ್ರಿಗೂ ಬರಬೇಕು, ಅವ್ರಿಗೂ ಬರಬೇಕು. ಒಬ್ರಿಗೆ ಬಂದರೆ ಆಗಲ್ಲ. ಗಂಡಿಗೂ ಬರಬೇಕು, ಹೆಣ್ಣಿಗೂ ಬರಬೇಕು 5ನೇ ಮನೆ. ಈಗ ಯಾರಿಗಾರು ಒಬ್ರಿಗೆ 5 ಬಂದಿದೆ, ಇನ್ನೊಬ್ರಿಗೆ 5 ಬಂದಿಲ್ಲ, ಆಗಲ್ಲ. ಸೊ ಎರಡೂ ಕೂಡಬೇಕು. ಸಾಕಷ್ಟು ಜಾತಕದಲ್ಲಿ 5ನೇ ಮನೆ ಜಾಸ್ತಿ ಸೂಚ್ಯಂಕ ಇದೆ ಅಂದರೆ ಅವ್ರಿಗೆ ಬೇಗ ಆಗುತ್ತೆ. 5ನೇ ಮನೆ ಮೀಡಿಯಮ್ ಆಗಿದೆ ಅಂದರೆ ಸ್ವಲ್ಪ ಲೇಟಾಗಿ ಆಗುತ್ತೆ. 5ನೇ ಮನೆ ಇಲ್ಲವೇ ಇಲ್ಲ ಅಂತಂದರೆ ಕಷ್ಟ. ಈ ಥರ ಜ್ಯೋತಿಷ್ಯವನ್ನು ತಿಳ್ಕೊಬೇಕು ಅಂದರೆ 65,000 ಜನ, ನೀವು ಟಿ ವಿಲಿ ನೋಡ್ತಕ್ಕಂಥ 65,000 ಜನ ಕರೆಕ್ಟಾಗಿ ಕಲಿತು ಇದು ನಿಜವಾದ ಜ್ಯೋತಿಷ್ಯ ಅಂತ ಹೇಳಿದ್ದಾರೆ ಹೊರತು ಈ ಕಾಂಪೌಂಡ್ರ್ ಥರ ಈ ರಾಹು ಶಾಂತಿ ಮಾಡಿಸಿ ಆ ಶಾಂತಿ ಮಾಡಿಸಿ ಆವಾಗ ವಾಂತಿ ಆಗುತ್ತೆ, ಯಾವುದೂ ಆಗಿಲ್ಲ. ಇಲ್ಲಿವರು ಅಜೀರ್ಣ ಆಗಿ ವಾಂತಿ ಆಗಿದೆ ಹೊರತು ಬೇರೆ ರೀತಿ ಯಾವುದೂ ಆಗಿಲ್ಲ. ಇದು ಸತ್ಯ. ಯಾಕೆ ನಾವು ಈ ಒಂದು ವಿಚಾರದಲ್ಲಿ ನಾವು ವಿದ್ಯಾಭ್ಯಾಸ ಕೊಡ್ತಾಯಿದ್ದೀವಿ ಅಂದರೆ ಸಾಕಷ್ಟು ಜನ ಹೇಳ್ತಾರೆ ಈ ರಾಶಿಗೆ ಆ ಯೋಗ, ಆ ರಾಶಿಗೆ ಈ ಯೋಗ, ಈ ಡೇಟಲ್ಲಿ ಹುಡ್ತವ್ರಿಗೆ ಹಂಗೆ, ಆ ಡೇಟಲ್ಲಿ ಹುಡ್ತವ್ರು ಹಂಗೆ. ಅದೂ ಕೂಡ ಇನ್ನೊಂದು ದೊಡ್ಡ ದಂಧೆ, ಮೋಸ ನಡೀತಾ ಇದೆ. ಈಗ 3ನೇ ತಾರೀಕಲ್ಲಿ ಹುಟ್ಟಿರೋರು 3, 12, 21, 30ನೇ ತಾರೀಕು ಹುಟ್ಟಿರೋರು ಕೋಟ್ಯಾಂತರ ಜನ ಇದ್ದಾರೆ. ಆ ಕೋಟ್ಯಾಂತರ ಜನದಲ್ಲಿ ಕೆಲವ್ರಿಗೆ ಅದೃಷ್ಟ ಬಂದಿರುತ್ತೆ, ಕೆಲವ್ರಿಗೆ ದುರಾದೃಷ್ಟ ಬಂದಿರುತ್ತೆ, ಕೆಲವ್ರಿಗೆ ಕಾಯಿಲೆ ಬಂದಿರುತ್ತೆ, ಕೆಲವ್ರಿಗೆ ಕೆಲಸ ಸಿಕ್ಕಿರಲ್ಲ, ಕೆಲವ್ರು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ, ಕೆಲವ್ರಿಗೆ ಬಿಸ್ನೆಸ್ಸಲ್ಲಿ ಕೋಟ್ಯಾಧೀಶರು ದುಡ್ಡಾಗಿರ್ತಾರೆ ಅದೇ ಡೇಟಲ್ಲೇ. ಹಾಗಿದ್ದರೆ ಈ ಡೇಟಲ್ಲಿ ಹುಟ್ಟಿರೋರಿಗೆ ಆ ಯೋಗ ಈ ಯೋಗ ಅಂತಂದಾಗ ಎಲ್ಲರಿಗೂ ಒಂದೇ ಥರ ಲಕ್ ಹೊಡಿಬೇಕು. ಒಂದು ರೂಮಲ್ಲಿ 3, 12, 21, 30ನೇ ತಾರೀಕು ಅವ್ರನ್ನೆಲ್ಲ ಕೂಡಾಕ್ಬಿಟ್ಟು ನಿಮ್ಮ ಜೀವನ ಎಲ್ಲ ಒಂದೇ ಥರ ಹೋಗಿದೆಯಾ ಕಳೆದ 1 ತಿಂಗಳು ಅಂತಂದರೆ ಒಬ್ಬರೊಬ್ಬರು ಒಂದೊಂದು ಸ್ಟೋರಿ ಹೇಳ್ತಾರೆ. ಇಲ್ಲ ಸರ್, ಹಂಗಾಗಿಲ್ಲ, ನನಗಾಗಿಲ್ಲ ಸರ್, ಅವ್ರಿಗೆ ದುಡ್ಡು ಬಂದಿರ್ಬೋದು, ನನಗೆ ಬಂದಿಲ್ಲ ಸರ್, ನಾನು 3ನೇ ತಾರೀಕಲ್ಲೇ ಹುಟ್ಟಿದವನು ಸರ್, ನಂದು ಹೋದ ತಿಂಗಳು ಕೆಲಸ ಕಳ್ಕೊಂಡೆ, ಈಗ ಇನ್ನೊಬ್ಬನಿಗೆ ಕೆಲಸ ಇಲ್ಲ ಸರ್, ನಾನು ಕೆಲಸನೇ ಕಳ್ಕೊಂಡಿಲ್ಲ, ಕೆಲಸ ಇವಾಗಲೂ ಹೋಗ್ತಾಯಿದ್ದೀನಿ ಅಂತಾರೆ. ಇನ್ನೊಬ್ಬ ಬರ್ತಾನೆ, ನನ್ನ ವೈವಾಹಿಕ ಜೀವನ ಅದ್ಭುತವಾಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇವನು ಹೇಳ್ತಾನೆ, ಅಯ್ಯೋ ನಂದು ಮದುವೆನೇ ಆಗ್ತಾಯಿಲ್ಲ, ಹುಡುಕಿ ಸಾಕಾಯಿತು ಅಂತ. ಈ ಸಂಖ್ಯಾಶಾಸ್ತ್ರದಷ್ಟು ಮೋಸ ಇನ್ನೊಂದಿಲ್ಲ. ಸಂಖ್ಯಾಶಾಸ್ತ್ರ ಭಾಳ 10% ಮಾತ್ರ ವರ್ಕ್ ಆಗುತ್ತೆ. ಅದನ್ನು ಬಿಲ್ಡಪ್ ಕೊಡೋಕ್ಕೆ 90% ಇದು PP ಓದ್ತಾರೆ, 90% ಅಂತ, ಹಂಗೆ ಆ ಡೇಟ್ ಅಂತ ಬರಲ್ಲ. ಯಾಕೆ ಅದನ್ನು ಯೂಸ್ ಮಾಡ್ತಾರೆ ಅಂದರೆ ಪ್ರಪಂಚದಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ಬೇಗ ಕನೆಕ್ಟ್ ಆಗ್ತಕ್ಕಂಥದ್ದು ನಂಬರ್ಸು. ಜ್ಯೋತಿಷ್ಯ ಕನೆಕ್ಟ್ ಆಗೋಕ್ಕೆ ಅಷ್ಟು ಈಸಿ ಇಲ್ಲ. ಜ್ಯೋತಿಷ್ಯ ಕನೆಕ್ಟ್ ಆಗಲ್ಲ ಬೇರೆ, ಅಯ್ಯೋ ಆ ಗ್ರಹ ಅಂತೆ, ಈ ಗ್ರಹ ಅಂತೆ, ಅಲ್ಲಂತೆ, ಇಲ್ಲಂತೆ ಅಂತ. ನಂಬರ್ ಆದರೆ ಭಾಳ ಈಸಿ. ಟಕ್ ಅಂತ ಯಾರು 3ನೇ ತಾರೀಕು 12ನೇ ತಾರೀಕು ಹುಟ್ಟಿದ್ದಾರೆ, ನಿಮಗೆ ಇವತ್ತು ಬರ್ಬಾದ್ ಅಂದರೆ ಬರ್ಬಾದಿರೋರೆಲ್ಲ ಯೋಚನೆ ಮಾಡ್ತಾರೆ, ಇವ್ನು ಹೇಳಿದ್ದು ಕರೆಕ್ಟ್ ಅಂತ. ಆ ಬರ್ಬಾದಾಗಿರೋರೆಲ್ಲ 3ನೇ ತಾರೀಕು ಇರೋರು ಇವ್ನು ಯಾವನೋ ಸುಳ್ಳು ಹೇಳ್ತಾನೆ ಅಂತ ಅಂತಾರೆ. ಬರ್ಬಾದಾಗಿರೋರು ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಬರ್ಬಾದಾಗಿಲ್ಲದೆ ಇರೋರು ಹುಚ್ಚ ಅಂತ ಬೇರೆಯವ್ರು ನೋಡ್ತಾರೆ. ಇದೊಂಥರ ಏನು ಗೊತ್ತಾ, ಒಂದು ಹೈಪ್ ಕ್ರಿಯೇಟ್ ಮಾಡೋದು, ಒಂದು ಹೈಪ್ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಅದನ್ನು ನೋಡಿಕೊಂಡು 3ನೇ ತಾರೀಕು ಅವ್ರಿಗೆ ಹಂಗೆ, 6ನೇ ತಾರೀಕು ಅವ್ರಿಗೆ ಹಿಂಗೆ ಅಂತ ನೀವು ಏನಾದ್ರು ಹೋದರೆ ನಿಮ್ಮಂಥ ದಡ್ರು ಈ ಇಂಡಿಯಾದಲ್ಲ, ಪ್ರಪಂಚದಲ್ಲೇ ಇಲ್ಲ. ಸಂಖ್ಯಾಶಾಸ್ತ್ರದಲ್ಲಿ ಹೋಗಿ ನೋಡ್ತಕ್ಕಂಥ ದಡ್ರು ಇನ್ನೊಬ್ಬರಲ್ಲ. ಹಾಗೆ ಇನ್ನೊಂದು ಹೇಳ್ತಾರೆ, ಈ ಡೇಟಲ್ಲಿ ಬೆಂಕಿ ಅವಘಡ ಆಯಿತು ಅಂತ. ಆ ಡೇಟ್ ಆ ಊರಿಗೆ ಮಾತ್ರ ಇರೋದಾ? ಯಾವುದೋ ಒಂದು ಊರಲ್ಲಿ, ಮೈಸೂರಲ್ಲಿ ಬೆಂಕಿ ಆಯಿತು, ಯಾವುದೋ ಒಂದು ಫ್ಯಾಕ್ಟ್ರಿ ಉರ್ಕೋತು, ಈ 3ನೇ ತಾರೀಕು ಡಮಾರ್ ಆಯಿತು. ಅದು ಯಾಕೆ ಮೈಸೂರು ಮಾತ್ರ 3ನೇ ತಾರೀಕು ಅಪ್ಲೈ ಆಗುತ್ತೆ? ಯಾಕೆ ಬೆಂಗಳೂರು 3ನೇ ತಾರೀಕು ಇರಲಿಲ್ವಾ? ಡೆಲ್ಲಿಯವ್ರಿಗೆ 3ನೇ ತಾರೀಕು ಇರಲಿಲ್ವಾ? ಇದನ್ನು ಮೂಢತ್ವ ಮಾಡ್ತಾವ್ರು ನಿಮ್ಮನ್ನೆಲ್ಲ. ಮಂಗ ಮಾಡ್ತಾ ಇರೋದು ಅಂದರೆ ಇದೇನೆ, ಮಂಗ ಮಾಡೋದು ಅಂತ ಹೇಳ್ತಾರಲ್ಲ ಮಂಗಳೂರು ಕಡೆ, ಮಂಗಳ ಮಾಡ್ತಾ ಇರ್ತಕ್ಕಂಥ ಡೇಟ್ ಮೇಲೆ ಯಾವುದು ಏನೂ ನಡೆಯಲ್ಲ. ಈ ಡೇಟಿಂದ ಬಿದ್ದವರೆಲ್ಲ ಜ್ಯೋತಿಷ್ಯನ ಹಾಳು ಮಾಡ್ಕೊತಾ ಇದ್ದೀರಾ. ಜ್ಯೋತಿಷ್ಯದಲ್ಲಿ ವಿಜ್ಞಾನ ಇದೆ, ಗ್ರಹಗಳು ಚಲಿಸ್ತಾ ಇರ್ತವೆ. ಆ ನಂಬರ್ಸಲ್ಲಿ ಏನು ನಂಬರ್ ಚಲಿಸ್ತಾವಲ್ಲಿ? ಒಂದು ಸತಿ ಹುಟ್ಟಿದ ಮೇಲೆ ಅದೇ ನಂಬರೇ,
ಹುಟ್ಟರು ಅದೇ ನಂಬರ್, ಸತ್ರು ಅದೇ ನಂಬರ್, ನಿಮ್ಮ ಡೇಟ್ ಆಫ್ ಬರ್ತಡೇ ಮಾಡೋಕ್ಕಷ್ಟೇ. ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸ್ ತಗೊಳ್ಳೋದು ಅದು ಒಂದು ವೈಬ್ರೇಷನ್ಗೆ ಅಷ್ಟೇ. ಬಿಸಿಲಿದ್ದಾಗ ಒಂದು ಕೊಡೆ ಹಿಡ್ಕೊಳ್ಳೋದು ಒಂದು ವೈಬ್ರೇಷನ್ ಅಷ್ಟೇ, ಬಿಸಿಲು ಓಡಿಸೋಕ್ಕಾಗಲ್ಲ. ಆದರೆ ಬಿಸಿಲು ಹೋಗಿ ಮೋಡ ಯಾವಾಗ ಬರುತ್ತೆ ಅಂತ ನಂಬರ್ಸಲ್ಲಿ ಹೇಳೋಕ್ಕಾಗಲ್ಲ, ಜ್ಯೋತಿಷದಲ್ಲಿ ಹೇಳ್ಬೋದು. ಅದು ವಿಶೇಷ. ಅದಕ್ಕೆ ಫ್ರೀ ಕ್ಲಾಸ್ ಕಲೀರಿ. ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇದೆ. ಮಕ್ಕಳಾಗೋದು ಅಷ್ಟೇ, 4ನೇ ಮನೆ ಬಂದರೆ ಮಕ್ಕಳಾಗಲ್ಲ. ಅದು ರಾಹುನೂ ಇಲ್ಲ, ಕೇತುನೂ ಇಲ್ಲ, ಶನಿನೂ ಇಲ್ಲ, ಯಾವುದೂ ಇಲ್ಲ ರೀ. ಗುರುನೇ 4ನೇ ಮನೆ ಕೂತ್ಕೊಂಡ್ರೆ ಮಕ್ಕಳೇ ಕೊಡಲ್ಲ. 4ನೇ ಮನೆ ಇರ್ತಕ್ಕಂಥ ಗುರು ಮಕ್ಕಳು ಕೊಡಲ್ಲ. 4ನೇ ಮನೆಯೇ ಮಕ್ಕಳಿಗೆ ಒಂದು ವಿರುದ್ಧವಾಗಿರ್ತಕ್ಕಂಥದ್ದು, ಸಂತಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು 4ನೇ ಮನೆ. ಅದಕ್ಕೆ ಮನೆಗಳು ಇಂಪಾರ್ಟೆಂಟು, ಗ್ರಹಗಳಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆಗಳು ಇಂಪಾರ್ಟೆಂಟು. ನಿಮಗೆ ರಾಹು ಏನಾರು 5ನೇ ಮೇಲೆ ಕೆಲವರು ಬಡ್ಕತ್ತಾರೆ, ರಾಹು 5ನೇ ಮೇಲೆ ಕೂತ್ಕೊಂಡ್ರೆ ಕೇತು 5ನೇ ಮೇಲೆ ಸಂತಾನ ದೋಷ ಅಂತ. ಲಕ್ಷಾಂತರ ಜನ ತೋರಿಸ್ತೀನಿ ಬನ್ನಿ, ಮಕ್ಕಳಾಗಿರೋದು 5 ಮಕ್ಕಳಾಗಿರೋದು ತೋರಿಸ್ತೀನಿ ಬನ್ನಿ, ರಾಹು 5ನೇ ಮೇಲೆ ಕೂತ್ಕೊಂಡಿರೋದು. ನಿಮ್ಮ ಜಾತಕದಲ್ಲಿ ಏನೋ ಅಲ್ಲಿ ದಶಾ ನೋಡಲ್ಲ ಯಾರೂ. ಎಲ್ಲಿವರೆಗೂ ದಶಾ ನೋಡಲ್ವೋ ಅವನು ಅಷ್ಟಾಲಜರೇ ಅಲ್ಲ. ಸುಮ್ಮನೆ ನಾಟಕ ಆಡೋಕ್ಕೆ ನಾಮಗಳು ಹಾಕ್ಕೊಂಡಿರ್ತಾರೆ, ವಿಭೂತಿ ಹಾಕ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ನಾಮ ಬೆಳ್ಕೊಂಡಿರ್ತಾರೆ. ಅವರು ಜ್ಯೋತಿಷರೇ ಅಲ್ಲ. ಅದಕ್ಕೆ ನಾವು ಗ್ಯಾರಂಟಿ ನ್ಯೂಸ್ ಮುಖಾಂತರ ಇದು ನೋಡ್ತಾ ಇದ್ರಲ್ಲ, ಇಷ್ಟು ಜನ ಕಲಿತು ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಯಾಕೆ ಇಷ್ಟು ಜನ ಕಲ್ತಿದ್ದಾರೆ? ಯಾರ್ಯಾರು ಕಾಲ್ ಮಾಡ್ತಾರೆ? ನಿಮಗೆ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ಕಾಲ್ ಮಾಡೋರಿಗೆಲ್ಲ. ಯಾಕೆ ಗೊತ್ತಾ? ಅದೃಷ್ಟನ ತೋರ್ಸೋಕ್ಕೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸಣ್ಣ ಮೊತ್ತ ಇಟ್ಟಿದ್ದೀವಿ. ಯಾವುದಕ್ಕೆ ಯಾವ್ದು ಖರ್ಚಿರ್ತಕ್ಕಂಥದ್ದು ಗೊತ್ತಾಗಬೇಕು. ನೀವು ಏನಾದ್ರು ಒಂದು ಫಂಕ್ಷನ್ ಮಾಡಿ ಫ್ರೀಯಾಗಿ ಮಾಡ್ಬಿಡೋಕ್ಕಾಗತ್ತಾ? ಖರ್ಚು ವೆಚ್ಚ ಇರುತ್ತೆ ಅಲ್ವಾ? ಒಂದು ಗೃಹ ಪ್ರವೇಶ ಮಾಡಿ ಗೊತ್ತಾಗುತ್ತೆ ಅವಾಗ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಜ್ಯೋತಿಷನ ಕಲಿತು ನಿಮ್ಮ ಜೀವನ ನೋಡ್ಕೊಳ್ಳೋದೇ ಹೊರತು ಇನ್ನೊಬ್ಬರ ಹತ್ರ ಕೇಳಿದ್ರೆ ಹಾಳಾಗೋಗ್ತೀರ, ಗ್ಯಾರಂಟಿ ಪಕ್ಕ ಹಾಳಾಗೋಗ್ತೀರ. ಇನ್ನೊಬ್ಬರ ಹತ್ರ ಕೇಳಿದ್ರೆ ನೀವು ತಿಳ್ಕೋಬೇಕು, ನೀವು ಅಪ್ಲೈ ಮಾಡಬೇಕು. ಇವ್ರು ಹೇಳಿದ್ದು ಸಾಮ್ಯತೆ ಇದೆಯಾ ಅಂತ ನೋಡಬೇಕು. ಎಸ್, ಕರೆಕ್ಟ್, ಆವಾಗಲೇ ಸಕ್ಸಸ್ ಆಗೋದು. ಅದಕ್ಕೆ ಇವತ್ತಿನ ದಿವಸನೂ ಕೂಡ ನಮ್ಮ ಪ್ರೋಗ್ರಾಮಲ್ಲಿ ಲಾಸ್ಟಲ್ಲಿ ಕಲ್ತಿರೋರು ಹೇಳ್ತಾರೆ, ಅದೇ ಪೂಜೆ ಮಾಡಿಸಿ ಬಂದಿರೋರು ಯಾರಾದರೂ ಒಬ್ರು ಹೇಳಿಸ್ಬಿಡಿ ನೋಡೋಣ. ಯಾರೂ ಹೇಳ್ಸಲ್ಲ, ಜನಗಳನ್ನ ತೋರಿಸ್ತಾರೆ ಅಷ್ಟೇ. ಇಲ್ಲಿ ಪೂಜೆಗೆ ಬಂದಿದ್ರು ಅಂತ ಕೇಳಿದ್ರೆ ಅಯ್ಯೋ ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು ಕೊಟ್ಟು ಅಂತಾರೆ, ವೇಸ್ಟ್ ಆಯಿತು ಅಂತಾರೆ. ಅರ್ಧಕ್ಕರ್ಧ ಜನ ದೇವರ ಮೇಲೆ ವಿರಕ್ತಿ ಬಂದಿರೋದೇ ಭರವಸೆಯಿಂದ. ದೇವರನ್ನು ನಾವು ನೆಮ್ಮದಿ ಕೊಡಪ್ಪ ಅಂತ ಕೇಳಬೇಕೇ ಹೊರತು ನಮ್ಮ ಕಾರ್ಯ ಸಿದ್ಧಿಯಾಗಲಿ ಅಂತ ಅಲ್ಲ. ಇದನ್ನು ಎಲ್ಲರಿಗೂ ಹೋಗಿ ಎಲ್ಲ ಕಡೆ ಮನೇಲೆಲ್ಲ ಊದಿ ಯಾವುದಾದ್ರು ಒಂದು ಪ್ರೋಗ್ರಾಮ್ ಮಾಡೋಕ್ಕಿಲ್ಲ. ಕಷ್ಟ ಬಂದರೂ ಕೂಡ ಧೈರ್ಯವಾಗಿರಿ ಅಂತ ಹೇಳಲ್ಲ. ಪೂಜೆ ಮಾಡಿಸಿ ನಿಮಗೆ ಎಲ್ಲ ಕಷ್ಟಗಳು ಬರಲ್ಲ, ಬಗೆಹರಿಸುತ್ತೆ ಅಂತ. ಪೂಜೆ ಮಾಡಿಸಿ ಒಂದು 6 ತಿಂಗಳಿಗೆ ಆ ಮನೆ ಮಾರೋಗಿರುತ್ತೆ. ಪೂಜೆ ಯಾವನು ಮಾಡಿರ್ತಾನಲ್ಲಿ. ಅದಕ್ಕೆ ಜ್ಯೋತಿಷ್ಯ ಕಲಿತು ಪೂಜೆ ಮಾಡಿಸಿ. ಯಾರು ಪುರೋಹಿತರು ಇರ್ತಾರೆ, ಜ್ಯೋತಿಷ್ಯ ಕಲಿತು ಪೂಜೆ ಮಾಡಿಸಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಕರ್ಮ ಸಿದ್ಧಾಂತ ಗೊತ್ತಾಗುತ್ತೆ ಅಂತ. ಎಲ್ಲಿವರೆಗೂ ಜ್ಯೋತಿಷ್ಯ ಹೇಳ್ತಕ್ಕಂಥ, ಯಾಕೆಂದರೆ ಇವತ್ತು ಜ್ಯೋತಿಷರೆಲ್ಲ ಪುರೋಹಿತರೆಲ್ಲ ಜ್ಯೋತಿಷರಲ್ಲ. ಇದನ್ನು ತುಂಬ ಜನಕ್ಕೆ ಗೊತ್ತಿಲ್ಲ. ಸಾಮಾನ್ಯ ಜನಕ್ಕೆ ಪುರೋಹಿತರೆಲ್ಲ ಜ್ಯೋತಿಷ ಅನ್ಕೊಂಬಿಟ್ಟಿದ್ದಾರೆ. ಆಮೇಲೆ ಜ್ಯೋತಿಷ ಹೇಳೋರೆಲ್ಲ ಪುರೋಹಿತ ಅನ್ಕೊಂಬಿಟ್ಟಿದ್ದಾರೆ. ನಾವು ಯಾರು ಪುರೋಹಿತರದನೋ ಇಲ್ಲ. ನಮ್ಮದು ಅಸ್ಟ್ರಾಲಜಿ ಈಸ್ ಎ ಡಿಫ್ರೆಂಟ್ ಸಬ್ಜೆಕ್ಟ್. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮೆಡಿಕಲ್ ಅಂಗಡಿ ಇಟ್ಕೊಂಡವನು ಒಂದೇ, ಡಾಕ್ಟರ್ನೂ ಒಂದೇ. ಮೆಡಿಕಲ್ ಶಾಪ್ ಇಟ್ಕೊಂಡ್ರೆ ಅವ್ನಿಗೆಲ್ಲ ಗೊತ್ತು, ಅವನೇ ಟ್ಯಾಬ್ಲೆಟ್ ಕೊಟ್ಬಿಡ್ತಾನೆ ಅಂತ. ಕೊಡೋಂಗಿಲ್ಲ, ಅದು ಡಾಕ್ಟ್ರೇ ಕೊಡಬೇಕು. ಸೊ ಡಾಕ್ಟ್ರ್ ಅಂದರೆ ಜ್ಯೋತಿಷ್ಯ ಇದ್ದಂಗೆ, ಅರ್ಥ ಆಯ್ತಾ? ಪುರೋಹಿತರಂದರೆ ಮೆಡಿಕಲ್ ಸ್ಟೋರ್ ಇದ್ದಂಗೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಜ್ಯೋತಿಷರು ಬರ್ಕೊಡೋರಂತೆ, ಇಂತಿಂಥ ಪೂಜೆ ಮಾಡಿಸಿ ಇಂತಿಂಥ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ನಿಮ್ಮ ಪೂಜೆ ಮಾಡಿಸೋದು ನಿಮ್ಮದು ಫಲಿಸಲ್ಲ, ಆದರೆ ಒಂದು ಟ್ರೈ ಮಾಡಬೇಕು ಅಂತ. ಕೆಲವರಿಗೆ ಇಂಥ ಪೂಜೆ ಮಾಡಿಸಿ ಗ್ಯಾರಂಟಿ ಫಲಿಸುತ್ತೆ, ಯಾಕಂದರೆ ಜಾತಕದಲ್ಲಿ ಅದು ತೋರಿಸ್ತಾ ಇದೆ ಫಲಿಸೋದು. ಜಾತಕ ಫಲಿಸ್ತಕ್ಕಂಥ ತೋರಿಸಾದ್ಮೇಲೆ ನೀವು ಪೂಜೆ ಮಾಡಿಸಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಇದು ಫಲಿಸ್ತಾನೆ, ನೋಡೋಕ್ಕೆ ಗೊತ್ತಿಲ್ಲ ಇನ್ಯಾವುದು ಪೂಜೆ ಮಾಡಿಸ್ತಾರೆ. ಸುಮ್ಮನೆ ಮದುವೆ ಆಗಿಲ್ಲ ಅಂದ ತಕ್ಷಣ ನಿಮಗೆ ಅದೇನೋ ಕದಳಿ ವಿವಾಹ, ಕುಂಭ ವಿವಾಹ, ಅದು ಆ್ಯಕ್ಚುಲಿ ಶಾಸ್ತ್ರದಲ್ಲಿ ಎಲ್ಲೂ ಇಲ್ಲ, ಎಲ್ಲೂ ಬರೆದಿಲ್ಲ. ಯಾರೋ ಒಂದು ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ಯಾರೋ ಪುಸ್ತಕ ಬರೆದವ್ರೆ, ಅಲ್ಲಿ ಕೆಳಗಡೆ ಶಾಸ್ತ್ರಿಗಳು ಅಂತ ಹಾಕಿರ್ತಾರೆ, ಎಂಥದೋ ಶಾಸ್ತ್ರಿ ಅಂತ ಹಾಕಿರ್ತಾರೆ ಅವನು ಉಲ್ಲೇಖ. ಅದರದ್ದೊಂದು ಸೈಂಟಿಫಿಕ್ ರೀಸನ್ ಇಲ್ಲ, ಅದು ಯಾವುದೇ ಒಂದು ವೈಜ್ಞಾನಿಕ ನಿಲುಗಟ್ಟಲ್ಲಿ ನಿಂತಿಲ್ಲ, ಒಂದು ಗಣಿತದಲ್ಲಿ ನಿಂತಿಲ್ಲ. ಇಲ್ಲಿವರೆಗೂ 40 ಆದರೂ ಮದುವೆ ಆಗಿಲ್ವಲ್ಲಪ್ಪ, ಅವ್ರಿಗೆ ಯಾವ ಪೂಜೆ ಮಾಡಿಸಿ ಏನು ಸಕ್ಸಸ್ ಮಾಡಿಸಿದ್ರೆ ನೋಡೋಣ ಬನ್ನಿ. ಕರೆಗಳು ಬರ್ತಾನೆ ಇರುತ್ತೆ, 35 ಆಯ್ತು ಇನ್ನೂ ಮದುವೆ ಆಗಿಲ್ಲ ಅಂತ. ಅವ್ರನ್ನ ಕೇಳಿ ಪೂಜೆ ಮಾಡಿಸಿಲ್ಲ, ಸಿಕ್ಕಾಪಟ್ಟೆ ಪೂಜೆ ಮಾಡಿಸಿ ಒಂದು 20 ಜನದ ಹತ್ರ ಹೋಗಿ ಸಾಕಾಗೋಗಿದೆ ಅಂತಾರೆ. ಏನು ಸಾಕಾಗೋಗಿದೆ? ನಿಮ್ಮ ಹಣೆ ಬರೋಕ್ಕೆ, ನಿಮ್ಮ ಕರ್ಮಕ್ಕೆ ಮದುವೆ ಇಲ್ಲ ಅಂತಂದರೆ ಇಲ್ಲ. ಅದು ಬಿಟ್ಟು ಆಸಕ್ತಿ ಇಂಪಾರ್ಟೆಂಟ್ ಆಗುತ್ತೆ. ಜಾತಕದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಬೇರೆ, ಆಸಕ್ತಿ ಬೇರೆ. ಇವಾಗ ನಿಮಗೆ ಮಸಾಲೆ ದೋಸೆ ಕೊಡ್ತೀವಿ, ಮಸಾಲೆ ದೋಸೆ ಬಂದಿದೆ ಜಾತಕದ ಪ್ರಕಾರ, ತಿನ್ನೋದು ಬಿಡೋದು ನಿಮ್ಮ ಇಷ್ಟ, ವೈಯಕ್ತಿಕ. ಹಾಗೆ ಮದುವೆನೂ ಕೂಡ ಇಲ್ಲಿ 2 ಪಾಯಿಂಟ್ ಇರುತ್ತೆ. ಒಂದು ಅವಕಾಶಗಳು,
ಒಂದು ಆಸಕ್ತಿ, ಅವಕಾಶ ಮತ್ತು ಆಸಕ್ತಿ ಎರಡೂ ಒಟ್ಟಿಗೆ ಆದರೆ ಮಾತ್ರ ಫಲಗಳು ಬರುತ್ತೆ. ಇಲ್ಲಿ ಅವಕಾಶಗಳಿಲ್ಲ, ಆಸಕ್ತಿ ಇದೆ, ಆಗಲ್ಲ. ಅವಕಾಶಗಳು ತೋರಿಸ್ತಾ ಇದೆ, ಆಸಕ್ತಿ ಇಲ್ಲ, ಆಗಲ್ಲ. ಸೊ ಎಷ್ಟೊಂದು ಮನೇಲಿ ಮದುವೆ ಆಗ್ತಾ ಇಲ್ಲ ಅಂತಂದರೆ ಫಸ್ಟು ಆಸಕ್ತಿ ಇದೆಯಾ ಅಂತ ಫಸ್ಟ್ ನಿಮ್ಮ ಮಕ್ಕಳು ತಿಳ್ಕೊಳ್ಳಿ. ಆಸಕ್ತಿ ಮೊದಲು ಮೂಲ, ಅದಾದ ನಂತರ ಅದಿರ್ತಕ್ಕಂಥ ಒಂದು ಆಪರ್ಚುನಿಟಿ. ಓಕೆ ಗುರುಜಿ, ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸ್ಮಾಲ್ ಬ್ರೇಕ್ನ ನಂತರ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಟಿವಿ ನೋಡಿ ಮಾತಾಡಬೇಡಿ, ಮೊಬೈಲಲ್ಲಿ ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಏನು ಹೆಸರು? ಹಲೋ, ಬೇರೆ ಕರೆ ಕೊಡಿ. ಓಕೆ, ಟಿವಿ ನೋಡಿ ಮಾತಾಡ್ತಿದ್ದಾರಂತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಗುರುಜಿ, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. 14 ಸೆಪ್ಟೆಂಬರ್ 2001. ಓಕೆ, ಹುಟ್ಟಿದ ಸಮಯ 7:40 AM, 7:45 AM. ಓಕೆ, ಊರು ಬ್ಯಾಂಗ್ಳೂರು. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿದ್ದಾರೆ. ಹುಟ್ಟಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರ. ಈಗ ಸದ್ಯಕ್ಕೆ 2027 ಸೆಪ್ಟೆಂಬರ್ವರೆಗೂ ಬುಧನ ಕಾಂಬಿನೇಷನಲ್ಲಿ 3-8 ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಇಲ್ಲ ಬುಧ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಕೇತುನಲ್ಲಿ ಕೂಡ 2027ಗೆ ಹೋಗುತ್ತೆ ಮ್ಯಾರೇಜು. 9-4-7 ಕಾಂಬಿನೇಷನ್ ಬರುತ್ತೆ. ಆ 9-4-7 ಕಾಂಬಿನೇಷನಲ್ಲೇ ಮದುವೆ. ಒಂದು ನೆಕ್ಸ್ಟ್ ಇಯರ್ಗೆ ಹೋಗಬೇಕು, ವೆಯ್ಟ್ ಮಾಡಬೇಕು. ಗುರು 9-4-7 ಕಾಂಬಿನೇಷನ್ ಬಂದಿರೋದ್ರಿಂದ ಬಲಗೈ ತೋರ್ ಬೆರಳಿಗೆ ಒಂದು ಎಲ್ಲೋ ಸಫೈರ್ ಹಾಕಿಸಿ. ಇದು ಆಲ್ರೆಡಿ ಒಂದು ಸತಿ ಕೇಳ್ದಂಗಿದೆ ಅಂತ ಅನ್ನಿಸ್ತಾ ಇದೆ ಜಾತಕ ನೋಡಿದ್ರೆ. ಬಂದು ಕಲೀರಿ, ಜ್ಯೋತಿಷ್ಯ ಕಲೀರಿ. ಈ ರೀತಿ ಮಾಡಿದ್ರೆ ನಿಮ್ಮ ಗ್ರಹಗಳ ಶಾಪ ಜಾಸ್ತಿ ಆಗುತ್ತೆ. 7,000 ರೂಪಾಯಿ ನಿಮಗೆ ಜಾಸ್ತಿ ಅಂತಂದರೆ 7,000 ರೂಪಾಯಿ ಬದುಕು ಬಂದುಬಿಡುತ್ತೆ. ಆಮೇಲೆ ಆ ರೀತಿ ಮಾಡಬೇಡಿ. ಒಂದು ಕಾಲ್ ಮಾಡಿದ್ರೆ ಫ್ರೀಯಾಗಿ ತಗೋಬೇಡಿ. ದಕ್ಷಿಣ ಇಲ್ಲದೆ ಗುರುಗಳ ಹತ್ರ ಕಾಲ್ ಮಾಡಿದ್ರೆ ದೋಷ ಬರುತ್ತೆ. ಇದೇ ಗುರುದೋಷ.
ಒಳ್ಳೆಯದಾಗಲಿ. ಮುಂದಿನ ಕರೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ? ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದೆ. ಸುಶೀಲಾ ಅಂತ, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 15/5/1993. ಓಕೆ ಬೆಂಗಳೂರಲ್ಲಿ ಹುಟ್ಟಿರೋದು. ಬೆಳಗಿನ ಜಾವ 4:05. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ. ರಾಶಿ ಬಂದ್ಬಿಟ್ಟು ಕುಂಭರಾಶಿ, ಶತಭಿಷ ನಕ್ಷತ್ರ. ಶನಿ ದಶೆ ನಡೀತಾ ಇದೆ. ಪ್ರಶ್ನೆ ಯಾವುದ್ರ ಮೇಲೆ ನೋಡಬೇಕು? ಮಗು ಯಾವಾಗ ಆಗುತ್ತೆ ಅಂತ. ನಾನು ಆಲ್ರೆಡಿ ಹೇಳಿದೆ, ಈ 4ನೇ ಮನೆ ಬಂದರೆ ಮಕ್ಕಳಾಗೋದಿಲ್ಲ ಅಂತ ಹೇಳಿದೆ. ಈ ದಶಾದಲ್ಲಿ 4 ಅಂತ ಬಂದು ನೋಡಿ, ಎಲ್ಲರಿಗೂ ಕಾಣಿಸುತ್ತೆ ಅನಿಸುತ್ತೆ. ಕರೆಕ್ಟಾ? ಯಾವಾಗ ಮದುವೆ ಆಗಿದ್ದು? 2 ವರ್ಷ ಆಯ್ತು ಗುರುಜಿ ಆಗಿ. ಇವಾಗ ಮಾರ್ಚ್ ದಶಾದಲ್ಲಿ 4 ಬರಬಾರ್ದು. ಯಾವಾಗ 4 ಬರುತ್ತೆ ಮಕ್ಕಳಾಗೋದು ತುಂಬಾ ಕಷ್ಟ. ಓಕೆ, ಇದಕ್ಕೆ ಭುಕ್ತಿ ಅಂತರ್ಭುಕ್ತಿಯಲ್ಲಿ ನೋಡಿದಾಗ ಇಲ್ಲಿ ಕಾಂಬಿನೇಷನಲ್ಲಿ ಕೇತು ಬಂದಾಗ ಆಗುತ್ತೆ ಅಂದಾಗ, ಕೇತು 2023 ಕೇತುನ ನೋಡಬೇಕು. ಕೇತು ಹೊಟ್ಟೋಗಿದೆ. ಇನ್ನು 27 ಆದಮೇಲೆ ಮಂಗಳ ಬರ್ತಾನೆ. ಮಂಗಳನಲ್ಲಿ ಏನಾದ್ರು ಮಕ್ಕಳಾಗುತ್ತಾ? ಕಾಂಬಿನೇಷನ್ ತುಂಬ ಟಫ್ ಇದೆ. ಫಸ್ಟು ಮೆಡಿಕಲ್ ಅಸಿಸ್ಟೆನ್ಸ್ಗೆ ಹೋಗಿ. 11-5 ಕಾಂಬಿನೇಷನ್ ಇರ್ತಕ್ಕಂಥದ್ದು. ಮೊದಲು 2 ವಿಚಾರಗಳನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು, ಬಲಗೈ ಉಂಗುರದ ಬೆರಳಿಗೆ ಸ್ವಲ್ಪ ಆಸಕ್ತಿ ಮತ್ತು ವೀರ್ಯ ವೃದ್ಧಿಗೆ ಬಸರಾಪರ್ಣ ಹಾಕಿ, ಹಾಗೆ 2 ಮುಖದ ರುದ್ರಾಕ್ಷಿ ಹಾಕಿ ದಾನವನ್ನು ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ಜ್ಯೋತಿಷ್ಯ ಕಲೀರಿ ಅಂತ ಬಡ್ಕೊಳ್ಳೋದು. ಜ್ಯೋತಿಷ್ಯ ಕಲಿತ್ರೆ ಗೊತ್ತಾಗುತ್ತೆ, ಮದುವೆಗಿನ ಮುಂಚೆನೇ ಗೊತ್ತಾಗುತ್ತೆ ಏನೇಂದ್ರಲ್ಲಿ ನಾವು ನೋಡ್ಕೋಬೇಕು. ಟೈಮಿಂಗ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ 4, 8, 12 8, 9 ಬಂದಿರತಕ್ಕಂಥದ್ದಕ್ಕೆ ದಾನ ಮಾಡಿ. ಆ ದಾನ ಮಾಡ್ತಕ್ಕಂಥದ್ದು ಮಂಗಳ ಸರಿ ಇಲ್ಲ. ಮಂಗಳನಿಂದ ಮಕ್ಕಳಾಗದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ರಾಹು ಇಲ್ಲ, ಆಗೋದಿಲ್ಲ, ಇದಿಲ್ಲ. ಮಕ್ಕಳಾಗದೇ ಇರತಕ್ಕಂಥದ್ದು ಸ್ವಲ್ಪ ಮೈಂಡು ಫೋರ್ಸ್ ಮಾಡಿ ನೀವು ಮನೇಲಿ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ. ತೊಗರಿಬೇಳೆನ ದಾನ ಮಾಡಿ. 4ನೇ ಮನೆಗೆ ಶಿಫ್ಟ್ ಆಗಿದೆ. ಇದು 5ನೇ ಮನೆ ಇರ್ತಕ್ಕಂಥದ್ದು. ಗೋಚಾರದ ಇದರಲ್ಲಿ ಭಾವಚಲಿತದಲ್ಲಿ 5ನೇ ಮನೆಗೆ 4ನೇ ಮನೆಗೆ ಶಿಫ್ಟ್ ಆಗಿಬಿಡಿದೆ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಸಮಯ ಆಗಿದೆ. ಆ್ಯಂಡ್ ಹೌದು, ಇದು ನೀವು ಹೇಳಿ 7,000 ರೂಪಾಯಿಗೆ ಜ್ಯೋತಿಷ್ಯ ಕಲಿತ್ರೆ ಜೀವನ ಚೆನ್ನಾಗಾಗುತ್ತೆ. ನಿಮಗೆ 7,000 ರೂಪಾಯಿ ನೀವು ಹೊಟ್ಟೆ ಹುರ್ಕೊಳ್ತೀರಾ ಅಥವಾ 7,000 ರೂಪಾಯಿ ಕೊಡಬೇಕಾ ಅಂತ ನಿಮ್ದು ಏನಾದ್ರು ತಲೆಲಿದ್ದರೆ ಹಾಳಾಗದೆ. ನೀವು ಜ್ಯೋತಿಷ್ಯ ನಂಬಿದ್ದೀರಾ, ನಮ್ಮ ಪ್ರೋಗ್ರಾಮ್ ನೋಡಿದ್ದೀರಾ. ಏಪ್ರಿಲ್ 11ನೇ ತಾರೀಕು ಫ್ರೀ ಕ್ಲಾಸ್ ಇದೆ, ಬನ್ನಿ ಜಾಯ್ನ್ ಆಗಿ. ಏನು ಬೇಕಾದ್ರೆ ತಿಳ್ಕೊಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಮಾಡ್ಕೋಬೋದು. ನೀವು ಯಾರಿಗಾರು ಬೇರೆಯವ್ರಿಗೆ ಜ್ಯೋತಿಷ್ಯ ತೋರಿಸಿದ್ರೆ ಆ ಶನಿ ಶಾಂತಿ ಮಾಡಿ. ಶನಿ ಚೆನ್ನಾಗಿಲ್ಲ, ಶನಿ ದಶ ನೋಡ್ತಾರೆ, ನಕ್ಷತ್ರ ನೋಡಲ್ಲ, ಉಪನಕ್ಷತ್ರ ನೋಡಲ್ಲ. ನಾನು ಹೇಳಿರೋದೆಲ್ಲ ನಿಮಗೆ ಡೈರೆಕ್ಟಾಗಿ ಟಿ ವಿ ಮುಖಾಂತರ ಸ್ಕ್ರೀನಲ್ಲಿ ಹಾಕ್ತೀವಿ. ಸ್ಕ್ರೀನಲ್ಲಿ ಹಾಕಿ ತೋರಿಸ್ತೀವಿ. ಈ ಥರ ಕಾಂಬಿನೇಷನ್ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ ಅಂತ. ಯಾರಿಗೂ ಅದು ಹಾಕಕ್ಕೆ ತಾಕತ್ತಿಲ್ಲ. ಯಾಕಂದರೆ ಈ ಸಾಫ್ಟ್ವೇರ್ ನಾನು ಡೆವಲಪ್ ಮಾಡಿರೋದು. ಇದು ಯಾವುದೇ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಲ್ಲ. 10 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಕೂರಿಸಿ ಜ್ಯೋತಿಷ್ಯ ಒಂದು ವಿಜ್ಞಾನ ಅಂತ ಹೇಳಿ ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಇದು. ಇದಕ್ಕೆ ಆ್ಯಕ್ಚುಲಿ ಪ್ರಶಸ್ತಿ ಬರಬೇಕು ನಮಗೆ. ಕರ್ನಾಟಕ ಸರ್ಕಾರದವ್ರು ಒಂದು ಪ್ರಶಸ್ತಿ ಕೊಡ್ಬೇಕು ನಮಗೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಆ್ಯಪ್, ಬ್ಯೂಟಿಫುಲ್ ಆ್ಯಪ್ ಅಂತಾರೆ. ಕರ್ನಾಟಕ ಸರ್ಕಾರದವ್ರು ನಮ್ಮ ಕರೆಸಿ ನೋಡಬೇಕು. ನಿಮ್ಮದೇ ಜಾತಕ ನೀವು ಯಾವಾಗ CM ಆಗ್ತೀರಂತ ಇಲ್ಲೇ ನೋಡ್ಬೋದು. ಯಾವಾಗ CM ಇಂದ ಕೆಳಗಿಳಿತಾರಂತನೂ ಬರೆದಿಟ್ಟಿರುತ್ತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಆ್ಯಪ್ ಮಾಡಿದ್ದೀನಿ. ವರ್ಲ್ಡ್ಸ್ ಬೆಸ್ಟ್ ಆ್ಯಪ್ ಮಾಡಿದ್ದೀನಿ. ಆ ಆ್ಯಪಲ್ಲಿ ಯಾವಾಗ ಒಳ್ಳೆ ಟೈಮ್, ಯಾವಾಗ ಕೆಟ್ಟ ಟೈಮ್ ನೋಡಿಕೊಂಡ್ರೆ, ಯಾವಾಗ ಕೆಲಸ ಬಿಡ್ತೀವಿ, ಯಾವಾಗ ಕೆಲಸ ಸೇರ್ಕೊತೀವಿ, ಯಾವಾಗ ಜಂಪ್ ಆಗ್ತೀವಿ, ಯಾವಾಗ ಮುಳುಗುತ್ತೆ, ಯಾವಾಗ ತೇಲುತ್ತೆ, ಎಲ್ಲ ಇದ್ರಲ್ಲಿ ಬಟ್ಟಿದೆ. ಇದನ್ನೇ ಹಣೆ ಬರನ ಕಲ್ತ್ಕೊಳ್ಳಿ. ಇಂಥ ಜ್ಯೋತಿಷ್ಯ ಎಲ್ಲೂ ಸಿಗಲ್ಲ. ಬಂದು ಇಲ್ಲಿ ಕಾಲ್ ಮಾಡೋದಲ್ಲ ನಿಮಗಳೆಲ್ಲ. ಸೇರ್ಕೊಳ್ಳಿ. 7,000 ರೂಪಾಯಿ ಏನು ದೊಡ್ಡದಿಲ್ಲ. ನಿಮ್ಮದು ಜೀವನದಲ್ಲಿ ಬದಲಾಗುತ್ತೆ. ನಿಮ್ಮ ಜೀವನ ಅದೃಷ್ಟ ಬರುತ್ತೆ. ದೇಶದಲ್ಲಿ ಇದು ವಾರಗಳೆಲ್ಲ ನಡೆಯುತ್ತೆ, ಅದೆಲ್ಲ ಏನು ನಮ್ಗೆ ಚಿಂತೆ ಇಲ್ಲ. ನಾವು ಹೋಗ್ತೀವಿ, ಅವರು ಹೋಗ್ತೀವಿ. ನಮ್ಮ ಲೆವೆಲಲ್ಲಿ ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಮೇಲ್ಗಡೆ ನೋಡೋಕ್ಕಾಗಲ್ಲ. ಆ ಜ್ಯೋತಿಷ್ಯ ಬೇರೆ ಜ್ಯೋತಿಷ್ಯ, ಅದು ಮೇದಿನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮಾಡೋಣ. ಧನ್ಯವಾದ ಗುರುಜಿ. ಎಸ್, ಈವರೆಗೆ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಎಲ್ಲಿದೆ? ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸದ್ಯ ಖಚಿತ, ನ್ಯಾಯ ನಿಶ್ಚಿತ. ನಾನು ನಕ್ಷತ್ರ ನಾಡಿ ಕಲ್ತಿದ್ದು 61ನೇ ಬ್ಯಾಚು. ಅದಾದಮೇಲೆ ಹೈಯರ್ ಕ್ಲಾಸು, ವಾಸ್ತು ಕ್ಲಾಸು, ಆಮೇಲೆ ಈಗ ಡೀಪ್ ಸೀಕ್ರೆಟು ಆ್ಯಪ್ ಎಲ್ಲ ನೀಟಾಗಿ ಎಲ್ಲ ಕಲ್ತಿದ್ದೀನಿ. ನೆಕ್ಸ್ಟ್ ದಿನೇಶ್ ಗುರೂಜಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ವಾಸ್ತು ಆಗಲಿ, ವಾಸ್ತುಶಾಸ್ತ್ರ ಆಗಲಿ, ಅಗ್ನಿಹೋತ್ರ ಆಗಲಿ, ನಮಗೆ ದಿನ ಬೆಳವಣಿಗೆ ಹೇಗಾಗಬೇಕು, ನಮ್ಮದು ಅಭಿವೃದ್ಧಿ ಹೇಗಾಗಬೇಕು, ಅದ್ರ ಬಗ್ಗೆ ನಮ್ಮದು ಡೈಲಿ ಏನಿದೆ, ಈಗ ಹೆಲ್ತ್ ಇಶ್ಯೂಸ್ ಆಗಲಿ, ನೆಕ್ಸ್ಟು ನಮ್ಮ ಕೆಲಸದ್ದಾಗಲಿ, ಬಿಸ್ನೆಸ್ ಆಗಲಿ,
ನಮ್ದು ಎಜುಕೇಶನ್ ಆಗಲಿ ಏನದ್ರ ಬಗ್ಗೆ ಆದ್ರೂ ನಾವೇ ತಿಳ್ಕೊಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತೆ. ಆ ಇಂಟ್ರೆಸ್ಟನ್ನ ಕಲ್ತ್ಕೋಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಆ ಆಸೆಯಿಂದ ನಾನು ಈ ನಕ್ಷತ್ರ ನಾಡಿ ಕ್ಲಾಸಿಗೆ ಬಂದಿದ್ದು.